ಚುನಾವಣೆ ಹತ್ರ ಆಗ್ತಾ ಇದ್ದ ಹಾಗೆ ಮೈಸೂರು ಕೊಡಗು ಕಣ ರಣರಣ ಅಂತ ಇದೆ. ಮೈಸೂರು ಆಪರೇಷನ್ ಹಸ್ತಕ್ಕೆ ಸಹಾಯ ಮಾಡ್ತಾ ಇದ್ದಾರಾ ಶಾಸಕ ಎಸ್.ಟಿ. ಸೋಮಶೇಖರ್. ಮೈಸೂರು ಕಾಂಗ್ರೆಸ್ ಜಾಹೀರಾತಿನಲ್ಲಿ ಬಿಜೆಪಿ ಶಾಸಕ ಎಸ್.ಟಿ. ಸೋಮಶೇಖರ್ ಭಾವಚಿತ್ರ ಇದೆ. ನಾಳೆ ಕಾಂಗ್ರೆಸ್ ಸೇರ್ಪಡೆ ಆಗ್ತಾ ಇದ್ದಾರೆ ಎಚ್.ವಿ. ರಾಜೀವ್. ಈ ಬಗ್ಗೆ ಮೈಸೂರಿನ ಸ್ಥಳೀಯ ಪತ್ರಿಕೆಯಲ್ಲಿ ಜಾಹೀರಾತು ಕೂಡ ಪ್ರಕಟವಾಗಿದೆ. ಮೈಸೂರು ಜಿಲ್ಲಾ ಉಸ್ತುವಾರಿ ಸಚಿವರಾಗಿದ್ರು ಎಸ್.ಟಿ. ಸೋಮಶೇಖರ್ ಅವರು. ಈ ವೇಳೆ ಎಸ್.ಟಿ. ಸೋಮಶೇಖರ್ ಜೊತೆಗೆ ರಾಜೀವ್ ಆಪ್ತರಾಗಿದ್ರು. ಯಡಿಯೂರಪ್ಪ ಆಪ್ತರನ್ನ ಸೆಳೆಯುವ ಮೂಲಕ ಸಿಎಂ ಶಾಕ್ ಅನ್ನು ಕೊಟ್ಟಿದ್ದಾರೆ. ಸಹಜವಾಗಿಯೇ ಮೈಸೂರು ರಾಜಕಾರಣದಲ್ಲಿ ಒಂದಿಷ್ಟು ಮಿಂಚಿನ ಬೆಳವಣಿಗೆಗಳಾಗ್ತಾ ಇದೆ. ಯಶವಂತಪುರದ ಶಾಸಕರು ಎಸ್.ಟಿ. ಸೋಮಶೇಖರ್ ಈ ಹಿಂದೆ ಬಿಜೆಪಿ ಅವಧಿಯಲ್ಲಿ ಮೈಸೂರಿನ ಉಸ್ತುವಾರಿ ಸಚಿವರಾಗಿದ್ದರು. ಆ ಸಂದರ್ಭದಲ್ಲಿ ಅವರಿಗೆ ಅವರದೇ ಆದಂತಹ ಒಂದಿಷ್ಟು ಹಿಡಿತಾ ಇತ್ತು. ಒಂದಿಷ್ಟು ಆಪ್ತ ನಾಯಕರುಗಳಿದ್ರು ರಾಜೀವ್ ಅಂಥೇಳಿ. ಅವರು ಈಗ ಕಾಂಗ್ರೆಸ್ ಸೇರ್ಪಡೆ ಆಗ್ತಾ ಇದ್ದಾರೆ. ಶತಾಯಗತಾಯ ಮೈಸೂರನ್ನ ಕಬ್ಜಾ ಮಾಡಬೇಕು, ಮತ್ತೆ ವಶಕ್ಕೆ ಪಡಿಬೇಕು ಅಂತ ಹೇಳಿ ಸಿಎಂ ಸಿದ್ದರಾಮಯ್ಯನವರೇ ಹವಣಿಸ್ತಾ ಇದ್ದಾರೆ. ಈಗಾಗಲೇ ಅಲ್ಲಿಯ ಶಾಸಕರಿಗೆ, ಕಾಂಗ್ರೆಸ್ ನಾಯಕರುಗಳಿಗೆ, ಮುಖಂಡರುಗಳಿಗೆ ಲೀಡ್ ವಿಚಾರಕ್ಕೆ ಟಾಸ್ಕ್ ಅನ್ನು ಕೂಡ ಕೊಟ್ಟಿದ್ದಾರೆ. ಈ ಸಂದರ್ಭದಲ್ಲಿ ಎಸ್.ಟಿ. ಸೋಮಶೇಖರ್ ಬಿಜೆಪಿಯ ಶಾಸಕರು ಕಾಂಗ್ರೆಸ್ಗೆ ಹೋಗ್ತಾರೆ ಅನ್ನುವಂತಹ ಚರ್ಚೆ ಇತ್ತು. ಈ ಬೆನ್ನಲ್ಲೇ ಅವರ ಆಪ್ತ ಮೈಸೂರಿನಲ್ಲಿ ಕಾಂಗ್ರೆಸ್ ಸೇರ್ಪಡೆ ಆಗ್ತಾ ಇರೋದು ಕುತೂಹಲ ಕಾರಣವಾಗ್ತಾ ಇದೆ. ಎಟ್ ದ ಸೇಮ್ ಟೈಮ್ ಕಾಂಗ್ರೆಸ್ನ ಜಾಹೀರಾತಿನಲ್ಲಿ ಎಸ್.ಟಿ. ಸೋಮಶೇಖರ್ ಅವರ ಫೋಟೋ ಕೂಡ ಇರುವಂತದ್ದು ಕುತೂಹಲ ಕಾರಣವಾಗ್ತಾ ಇದೆ. ದಿನದಿನಕ್ಕೂ ಮೈಸೂರು ಲೋಕಸಭಾ ಕ್ಷೇತ್ರದ ಅಖಾಡ ರಂಗೇರ್ತಾ ಇರುವಂಥದ್ದು. ಪ್ರಮುಖವಾಗಿ ಕಾಂಗ್ರೆಸ್ ಶತಾಯಗತಾಯ ಮೈಸೂರು ಲೋಕಸಭಾ ಕ್ಷೇತ್ರದಲ್ಲಿ ಮತ್ತೆ ಮರಳಿ ಕ್ಷೇತ್ರವನ್ನು ಕೈವಶ ಮಾಡಿಕೊಳ್ಳೋದಕ್ಕೆ ತಂತ್ರಗಾರಿಕೆಯನ್ನು ಕೂಡ ಮಾಡ್ತಾ ಇದೆ. ಈ ನೆಲೆಯಲ್ಲಿ ಬಿಜೆಪಿಯಿಂದ ಹಲವು ನಾಯಕರನ್ನ ಕಾಂಗ್ರೆಸ್ಗೆ ಸೇರ್ಪಡೆ ಮಾಡಿಕೊಳ್ಳುವಂಥ ಕಾರ್ಯಕ್ರಮ, ಅದರಲ್ಲೂ ಕೂಡ ಪ್ರಮುಖವಾಗಿ BSPನ ಬೆಂಬಲಿಗರು ಆಗಿದ್ದಂಥ ಬ್ರಾಹ್ಮಣ ಸಮುದಾಯದ ಎಚ್.ವಿ. ರಾಜೀವ್ ನಾಳೆ ಕಾಂಗ್ರೆಸ್ಸನ್ನು ಸೇರ್ಪಡೆ ಆಗ್ತಾ ಇದ್ದಾರೆ. ಈಗ ಜೊತೆಗೆ ನಮ್ಮ ಜೊತೆ ಮಾತನಾಡೋದಕ್ಕೆ ಎಚ್.ವಿ. ರಾಜೀವ್ ಅವರಿದ್ದಾರೆ. ಪ್ರಮುಖವಾಗಿ ಸರ್, ತಾವು ಇಷ್ಟು ವರ್ಷಗಳ ಕಾಲ ನಿರಂತರವಾಗಿ ಬಿಜೆಪಿಯಲ್ಲಿದ್ದಂಥವ್ರು, ಒಂದು ಹಂತದಲ್ಲಿ ಯಡಿಯೂರಪ್ಪನವರ ಬೆಂಬಲಿಗರು ಕೂಡ ಆಗಿದ್ದಂಥವ್ರು, ಈಗ ದಿಢೀರನೆ ಕಾಂಗ್ರೆಸ್ನ ಮನೆ ಸೇರ್ತಾ ಇರೋದಕ್ಕೆ ಕಾರಣ? ನಮ್ಮ ತವರು ಜಿಲ್ಲೆಯ ಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಸಾಹೇಬರು 2ನೇ ಬಾರಿ ಮುಖ್ಯಮಂತ್ರಿಯಾಗಿದ್ದಾರೆ. ನುಡಿದಂತೆ ನಡೆಯುವ ಮುಖ್ಯಮಂತ್ರಿಯವರ ಕಾರ್ಯಕ್ರಮಗಳು, ವಿಶೇಷವಾಗಿ ಸ್ವಾಭಿಮಾನದ ಯಾವ ಪ್ರಜೆಗಳಿದ್ದಾರೋ ಅವರ ಬದುಕಿನಲ್ಲಿ ಅತ್ಯಂತ ಕಷ್ಟದ ಸನ್ನಿವೇಶಗಳಿದ್ದಂಥ ಸನ್ನಿವೇಶದಲ್ಲಿ ಅವರ ಬದುಕು ಹಸನಾಗಬೇಕು ಅನ್ನುವಂಥ ಕಾರಣದಲ್ಲಿ ಗ್ಯಾರಂಟಿ ಯೋಜನೆಗಳನ್ನ ಏನು ತಂದರು, ಅದು ಅಷ್ಟು 1 ಕೋಟಿ ಚಿಲ್ಲರೆ ಜನರ ಮನೆಗಳಿಗೆ ಇವತ್ತು ಮುಟ್ಟುವಂಥ ಯೋಜನೆಗಳೇನಿದೆಯೋ, ಯುವಕರ ಉದ್ಯೋಗ ಸಿಗುವವರೆಗೆ ಆಗಬೇಕಾದಂಥ ಯೋಜನೆ ಏನಿದೆಯೋ, ಮತ್ತು ಸರ್ವರಿಗೂ ಅನ್ನ ಕೊಡುವಂಥ ಯೋಜನೆ ಏನಿದೆಯೋ, ಇಂಥ ಎಲ್ಲ ಚಿಂತನೆಗಳು ಅತ್ಯಂತ ಹೃದಯವನ್ನು ತಟ್ಟಿತು. ಮುಖ್ಯಮಂತ್ರಿಗಳ ಈ ರೀತಿಯಾದಂಥ ಜನ ಮನ್ನಣೆಯ ಕಾರ್ಯಕ್ರಮಗಳೇನಿದೆಯೋ ಅದು ನನಗೆ ತುಂಬ ಹತ್ತಿರ ಆಯಿತು. ಆ ಕಾರಣಕ್ಕೆ ಅದನ್ನು ಮೆಚ್ಚಿ ಅವರ ನಾಯಕತ್ವದಲ್ಲಿ ಕೈ ಬಲಪಡಿಸಬೇಕು, ಈ ಲೋಕಸಭಾ ಚುನಾವಣೆಯಲ್ಲಿ ಕೈ ಅಭ್ಯರ್ಥಿಯನ್ನು ಗೆಲ್ಲಿಸಬೇಕು ಮತ್ತು ಇಲ್ಲಿ ಸಂಘಟನೆಯನ್ನು ವಿಸ್ತಾರ ಮಾಡಬೇಕು, ಬಲವರ್ಧನೆ ಮಾಡಬೇಕು ಅನ್ನುವಂಥ ದೃಷ್ಟಿಕೋನದಲ್ಲಿ ಇಲ್ಲಿ ಗೆದ್ದೆ ಹಾಕಿದೆ. ಅಲ್ಲ, ಪ್ರಮುಖವಾಗಿ ತಾವು ನಿರಂತರವಾಗಿ ಬಿಜೆಪಿ ಜೊತೆ ಗುರುತಿಸ್ಕೊಂಡಂಥವ್ರು, ಹಾಗಾಗಿ ತಾವು ತಮಗೆ ಟಿಕೆಟ್ ಸಿಗುತ್ತೆ ಅನ್ನುವಂಥ ಲೆಕ್ಕಾಚಾರ ಇತ್ತು. ವಿಧಾನಸಭೆ ಚುನಾವಣೆಯಲ್ಲಿ ಮಿಸ್ ಆಯಿತು. ಆ ನಂತರದಲ್ಲಿ ನಿಮ್ಮನ್ನು ಮನವೊಲಿಸುವ ಕೆಲಸವನ್ನು ಬಿಜೆಪಿಯವರು ಯಾರೂ ಕೂಡ ಮಾಡಲಿಲ್ವ? ನಿಮ್ಮನ್ನು ಉಳಿಸ್ಕೊಳ್ಳುವಂಥ ಪ್ರಯತ್ನವನ್ನು ಮಾಡಲಿಲ್ವ? ಅದೆಲ್ಲ ಸಾಕಷ್ಟು ಆಯಿತು. ಆದರೆ ನಾನು ಅಲ್ಲಿಗಿಂತಲೂ ಇಲ್ಲಿ ಜಾಸ್ತಿ ಸಕ್ರಿಯವಾಗಿರ್ಬೋದು ಅಂತ ನಿರ್ಣಯವನ್ನು ನಾನು ತಗೊಂಡೆ. ಮುಖ್ಯಮಂತ್ರಿಗಳ ಯೋಜನೆಗಳನ್ನು ಗಮನಿಸಿದೆ. ಸಾರ್ವಜನಿಕರಿಗೆ ಮುಟ್ಟುವಂಥ ಯೋಜನೆಗಳಿಗೆ ಇನ್ನಷ್ಟು ಎಲ್ಲರೂ ಕೊರತೆ ಇದ್ರದನ್ನು ಸಾರ್ವಜನಿಕರು ಕೊಂಡಿ ಮಾಡಿ ಸರ್ಕಾರ ಜೊತೆಗೆ ಇನ್ನಷ್ಟು ಬಲಾಭಿವೃದ್ಧಿ ಮಾಡಬೇಕು ಅನ್ನುವಂಥ ಮನಸ್ಸಿನ ಚಿಂತನೆಗಳೇನು ಬಂತೋ ಅದನ್ನು ಓರೆಗಚ್ಚಿ ಸನ್ಮಾನ್ಯ ಸಿದ್ದರಾಮಯ್ಯನವರ ಈ ಕ್ಷೇತ್ರದಲ್ಲಿ ಗೆಲುವನ್ನು ಒಂದು ದೃಷ್ಟಿಕೋನ ಇಟ್ಟು ಹೆಜ್ಜೆಯನ್ನು ಹಾಕಿದೆ. ಎಸ್.ಟಿ. ಸೋಮಶೇಖರ್ ಅವರ ಫೋಟೋವನ್ನು ಕೂಡ ನಾವು ಇವತ್ತು ಗಮನಿಸಿದ್ವಿ ಜಾಹೀರಾತುಗಳಲ್ಲಿ. ತಾವು ಕೂಡ ಎಸ್.ಟಿ. ಸೋಮಶೇಖರ್ ಜೊತೆ ಅವರು ಉಸ್ತುವಾರಿ ಸಚಿವರಾಗಿದ್ದಾಗ ಜೊತೆಯಲ್ಲಿ ಓಡಾಡ್ತಾ ಇದ್ದಂಥವ್ರು. ಅವರ ಪಾತ್ರ ಅಥವಾ ಅವರ ಸಹಕಾರ ನೀವು ಕಾಂಗ್ರೆಸ್ಗೆ ಸೇರ್ತಾರಂಥ ವಿಚಾರದಲ್ಲಿ ಇದೆಯಾ ಅಂತ? ಅವರಿಗೆ ಅವ್ರು ನಮ್ಮ ನಾಯಕರು, ಇಲ್ಲಿಗೆ ಬಂದಾಗ ನನಗೆ ಭಾಳ ಹಚ್ಕೊಂಡಿದ್ದಂಥ ಒಬ್ಬರು ನಾಯಕರು. ಹಿಂದೆ ಅವರು ಕಾಂಗ್ರೆಸ್ಲಿದ್ದಂಥವ್ರು. ಮುಂದಿನ ಚುನಾವಣೆಯಲ್ಲೂ ಕಾಂಗ್ರೆಸ್ಗೆ ಮತ ಮಾಡಿರೋದು ನನಗೂ ಗಮನಕ್ಕೆ ಬಂದಿತ್ತು. ಅದಕ್ಕೆ ನಮ್ಮೆಲ್ಲ ಕಾರ್ಯಕರ್ತರು ಉತ್ಸಾಹದಿಂದ ಅವ್ರು ಫೋಟೋ ಹಾಕ್ಕೊಂಡಿದ್ದಾರೆ. ಅವರು ಮುಂದೆ ಬೇಗ ಬರ್ತಾರೆ ಅಂತ ನಾನು ಆಶಿಸ್ತೀನಿ. ಅದು ಅವ್ರಿಗೆ ಸೇರಿದಂಥ ನಿರ್ಣಯ. ಅಲ್ಲಲ್ಲ, ಈ ಕಾಂಗ್ರೆಸ್ಗೆ ಸೇರ್ಪಡೆ ವಿಚಾರದಲ್ಲಿ ಅವರ ಪಾತ್ರ ಇದೆಯಾ ಅಂತ? ಸಹಜವಾಗಿ ಅವರು ಆ ಪಕ್ಷದಲ್ಲಿ ಧುರೀಣರ ಕೆಲಸ ಮಾಡೋದ್ರಿಂದ ಎಲ್ಲ ಹಿರಿಯ ನಾಯಕರ ಒಡನಾಟ ಮತ್ತು ಅವರೊಂದಿಗೆ ಅತಿ ಬಾಂಧವ್ಯ ಅವ್ರಿಗೆ ಇದ್ದೇ ಇರುತ್ತೆ. ಅದು ನಾನು ಎಸ್.ಟಿ. ಸೋಮಶೇಖರ್ ಅವರಿಗೆ ಅತ್ಯಂತ ನಿಕಟವರ್ತಿ ಆಗಿರೋದ್ರಿಂದ ಅದು ಸಹಜವಾಗಿ ವಿಶ್ವಾಸ ದೃಷ್ಟಿಕೋನದಲ್ಲಿ ಅಂಥದ್ದೆಲ್ಲ ಆಗೇ ಇರುತ್ತೆ. ಅಲ್ಲ, ಪ್ರಮುಖವಾಗಿ ಬ್ರಾಹ್ಮಣ ಸಮುದಾಯಕ್ಕೆ ಸೇರಿದಂಥವ್ರು ತಾವು, ಈ ಚುನಾವಣೆಯಲ್ಲಿ ಅದರ ಲಾಭ ಕಾಂಗ್ರೆಸ್ಗೆ ಆಗುತ್ತೆ ಅಂತ? ನಾನು ಯಾವಾಗಲೂ ಸಕ್ರಿಯವಾಗಿ ಕೆಲಸ ಮಾಡೋನು, ಎಲ್ಲ ವರ್ಗದ ಜೊತೆ ಮಾಡೋನು. ವಿಶೇಷವಾಗಿ ನಾನು ಎಲ್ಲಿ ಯಾವ ಜಾತಿಯಲ್ಲಿ ಹುಡ್ತೀನೋ ಅದು ಗುರುತಿಸ್ತಾರೆ. ನನ್ನೆಲ್ಲ ಸಮುದಾಯದಿಂದ ಹಿಡಿದು ಈ ಕ್ಷೇತ್ರ ವಿಸ್ತಾರದಲ್ಲಿರ್ತಕ್ಕಂಥ ಎಲ್ಲ ಮತದಾರರನ್ನ ನಾನು ಮನೆ ಮನೆಗೆ ಹೋಗಿ
ಮತಭಿಕ್ಷೆಯನ್ನು ಕೇಳಿ ಈ ಕಾರಣಗಳಿಗಾಗಿ ನಮಗೆ ಕೊಡಿ, ರಾಜ್ಯ ಸರ್ಕಾರ ಈ ಎಲ್ಲ ಯೋಜನೆಗಳನ್ನ ಇನ್ನಷ್ಟು ಅನುಷ್ಠಾನಗೊಳಿಸಿ ಮೈಸೂರು ನಗರದ ಅಭಿವೃದ್ಧಿಯಿಂದ ಹಿಡಿದು ಎಲ್ಲವನ್ನ ಸಾಕಾರಗೊಳಿಸೋಕ್ಕಾಗಿ ನಿಮ್ಮ ಮತವನ್ನು ಕೊಟ್ಟು ಇಲ್ಲಿ ಲಕ್ಷ್ಮಣ್ಣ ಅವರನ್ನ ನಾವು ವಿಜಯಿಯಾಗಿ ಮಾಡಬೇಕು. ಆ ಮುಖಾಂತರ ಕಾಂಗ್ರೆಸ್ ಸ್ಥಾನವನ್ನು ಹೆಚ್ಚಿಸಬೇಕು ಮತ್ತು ಸದಾಕಾಲ ಈ ರೀತಿಯಾದಂಥ ಚಟುವಟಿಕೆಗಳ ಮುಖಾಂತರ ಸಾಮಾನ್ಯ ಜನರ ಜೊತೆ ಬೆಳೆದಂಥ ಒಬ್ಬ ವ್ಯಕ್ತಿಗೆ ನೀವು ವಿಶ್ವಾಸವನ್ನು ವಿಜಯಿಯನ್ನು ಮಾಡೋದ್ರ ಮುಖಾಂತರ ಎಲ್ಲರಲ್ಲೂ ಹುರುಪು ಬರುವಂಥದ್ದು ಮಾಡಬೇಕು ಅನ್ನುವಂಥ ದೃಷ್ಟಿಕೋನದಲ್ಲಿ ಎಲ್ಲರನ್ನು ಮನವೊಲಿಸುವಂಥ ಪ್ರಯತ್ನವನ್ನು ನಾನು ಮುಂದಿನ ದಿನಗಳಲ್ಲಿ ಮಾಡೋನಿದ್ದೀನಿ. ಯಡಿಯೂರಪ್ಪನವರು ವಿಜಯೇಂದ್ರ ಯಾರು ಮಾತಾಡಲಿಲ್ಲ, ಎಲ್ಲರೂ ಮಾತಾಡಿದರು. ಅವ್ರ ಬಗ್ಗೆ ಇರತಕ್ಕಂಥ ಅಭಿಮಾನ ಪ್ರೀತಿ ಯಾವಾಗಲೂ ಇರುತ್ತೆ. ಆದರೆ ಸಕ್ರಿಯತೆಯನ್ನು ವಿಸ್ತಾರ ಮಾಡಬೇಕು, ನಾನು ಜನರ ನಡುವೆ ಇರಬೇಕು ಅಂತ ಅಂದ್ಕೊಂಡಿರೋನು, ಅಷ್ಟು ವರ್ಷದಿಂದ ಆ ರೀತಿ ಕೆಲಸ ಮಾಡಿರೋನು. ಆ ದೃಷ್ಟಿಕೋನದಲ್ಲಿ ಮತ್ತಷ್ಟು ಕೆಲಸ ಮಾಡಲಿಕ್ಕಾಗಿ ಹೆಜ್ಜೆ ಹಾಕಿದ್ದೀನಿ. ಅದರ ಷರತ್ತಿದೆಯಾ ಟಿಕೆಟ್ ವಿಚಾರ? ನಾನೊಬ್ಬ ಈ ಕಾಂಗ್ರೆಸ್ ತತ್ವ ವಿಚಾರಗಳನ್ನು ಒಪ್ಪಿ ಒಬ್ಬ ಕಾರ್ಯಕರ್ತನಾಗಿ 4 ವರ್ಷ ದುಡಿದು ನನ್ನ ಸಕ್ರಿಯತೆ, ನನ್ನ ಸಂಘಟನೆಯನ್ನು ಪಕ್ಷ ತೀರ್ಮಾನ ಮಾಡಲಿ, ಮತ್ತೇನು ನಂದೇನಿಲ್ಲ ಅಂತ ಹೇಳಿದ್ದೀನಿ. ಇದು ಎಚ್ ವಿ ರಾಜೀವ್ ಅವರ ಮಾತು. ಸಹಜವಾಗಿಯೇ ಎಸ್ ಟಿ ಸೋಮಶೇಖರ್ ಜೊತೆಗೆ ಒಂದು ಉತ್ತಮವಾದಂಥ ಬಾಂಧವ್ಯ ಅವರಿತ್ತು. ಹಾಗಾಗಿ ಇವತ್ತಿನ ನಾಳೆಯ ಕಾಂಗ್ರೆಸ್ ಸೇರ್ಪಡೆ ವಿಚಾರದಲ್ಲೂ ಕೂಡ ಅವರ ಪಾತ್ರ ಸಹಜವಾಗಿ ಇರುತ್ತೆ ಅನ್ನುವಂಥದ್ದನ್ನು ಕೂಡ ಅವರು ಸ್ಪಷ್ಟಪಡಿಸಿದರೆ, ಯಾವುದೇ ಷರತ್ತಿಲ್ಲದೆ ನಾನು ಕಾಂಗ್ರೆಸ್ಸನ್ನು ಸೇರ್ಪಡೆ ಆಗ್ತಾ ಇದ್ದೇನೆ ಅನ್ನುವಂಥದ್ದನ್ನು ಕೂಡ ರಾಜೀವ್ ಸ್ಪಷ್ಟಪಡಿಸಿದ್ದಾರೆ. ಕ್ಯಾಮ್ರಾ ಪರ್ಸನ್ ಕಾರ್ತಿಕ್ ಜೊತೆ KP ನಾಗರಾಜ್, ಪಬ್ಲಿಕ್ ಟಿವಿ, ಮೈಸೂರು.